ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಅಲ್ಲಿ ಬೇಸಿಕ್ ಅಂಡ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಗ್ಗೆ ತಿಳಿಯೋಣ. ಇದು ಬಂದು ಸೆಕೆಂಡ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್ ನಾವು ನೋಡೋದಾದ್ರೆ ವಾಟ್ ಆರ್ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸ್ ಅಂದ್ರೆ ಏನು? Logic gates are the basic building blocks of any digital system. It is an electronic circuit having one or more than one input and only one output. ಸೊ ಏನು ಹೇಳ್ತಾ ಇದ್ದಾರೆ, ಲಾಜಿಕ್ ಗೇಟ್ಸ್ ಅನ್ನೋವು ಯಾವುದೇ ಒಂದು ಡಿಜಿಟಲ್ ಸಿಸ್ಟಮ್ಗೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್, ಬೇಸಿಕಲ್ಗಿ ಯೂಸ್ ಮಾಡುವಂತಹ ಒಂದು ಬಿಲ್ಡಿಂಗ್ ಬ್ಲಾಕ್ಸ್. ಯಾವುದೇ ಒಂದು ಡಿಜಿಟಲ್ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕಾದ್ರೆ ಅದಕ್ಕೆ ಬೇಸ್ ಆಗಿ ಯೂಸ್ ಮಾಡುವಂಥದ್ದು ಲಾಜಿಕ್ ಗೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಇನ್ಪುಟ್ ಇರ್ತವೆ ಅಂಡ್ ಒಂದೇ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ ಅಂಡ್ ದ ಔಟ್ಪುಟ್ ಈಸ್ ಬೇಸ್ಡ್ ಆನ್ ಅ ಸರ್ಟೆನ್ ಲಾಜಿಕ್. ಇನ್ಪುಟ್ ಮತ್ತೆ ಔಟ್ಪುಟ್ಗಳ ಮಧ್ಯದಲ್ಲಿ ಇರುವಂತಹ ರಿಲೇಶನ್ ಒಂದು ಲಾಜಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ಲಾಜಿಕ್ ಗೇಟ್ಸ್ ಆರ್ ನೇಮ್ಡ್ ಆಸ್ ಅಂಡ್ ಆರ್ ನಾಟ್ ಗೇಟ್. ಸೊ ಲಾಜಿಕ್ ಗೇಟ್ಸ್ ಬಂದು ಅಂಡ್ ಆರ್ ನಾರ್ ಗೇಟ್ ಅಂತ ಹೇಳಿ ನಾವು ಹೇಳ್ಬೋದು. ಒಂದು ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲಾಜಿಕ್ ಗೇಟ್ಸ್ ನೋಡೋದಾದ್ರೆ, here logic gates are divided into three types: basic logic gates, universal logic gates and other logic gates. So basic logic gates ಅಲ್ಲಿ ಬಂದು and, not, or ಅನ್ನೋ ಮೂರು ಗೇಟ್ಸ್ ಇದಾವೆ. ಅಂಡ್ ಯೂನಿವರ್ಸಲ್ ಅಥವಾ ಕಾಂಬಿನೇಷನಲ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ ನಾವು ಇವನ್ನ. ಅದು ಬಂದು NAND ಅಂಡ್ NOR ಗೇಟ್ಸ್. ಅಂಡ್ ಅದರ್ ಲಾಜಿಕ್ ಗೇಟ್ಸ್ ಅಲ್ಲಿ ಬಂದು XOR ಮತ್ತು XNOR ಗೇಟ್ಸ್. ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಲಾಜಿಕ್ ಗೇಟ್ ಗಳನ್ನ ಕ್ಲಾಸಿಫೈ ಮಾಡ್ಕೋಬಹುದು. ಇವಾಗ ಒಂದೊಂದು ಕ್ಲಾಸಿಫಿಕೇಶನ್ ಅಲ್ಲಿ ಇರುವಂತಹ ಬೇರೆ ಬೇರೆ ಲಾಜಿಕ್ ಗೇಟ್ಸ್ ಗಳನ್ನ ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಬಂದು ನಮ್ಗೆ ಬೇಸಿಕ್ ಲಾಜಿಕ್ ಗೇಟ್ಸ್ ಅಲ್ಲಿ ಫಸ್ಟ್ ಒನ್ ನಾಟ್ ಗೇಟ್. ಸೊ ಅ ನಾಟ್ ಗೇಟ್ is often called an inverter, is a nice digital logic gate to start with because it has only a single input and with simple behavior. ಸೊ ಏನು ಹೇಳ್ತಾ ಇದ್ದಾರೆ, ಲಾಜಿಕ್ ಗೇಟ್ ಅನ್ನೋದನ್ನ ನಾರ್ಮಲ್ ಆಗಿ ನಾವು ಇನ್ವರ್ಟರ್ ಅಂತಾನೂ ಕರಿತೀವಿ. ಲಾಜಿಕ್ ಗೇಟ್ಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಬೇಸಿಕ್ ಆಗಿ ಈ ಒಂದು ನಾಟ್ ಲಾಜಿಕ್ ಇಂದ ಸ್ಟಾರ್ಟ್ ಮಾಡೋದು ಉತ್ತಮ. ಯಾಕಂದ್ರೆ ಸಿಂಪಲ್ ಆಗಿ ಅರ್ಥ ಆಗುವಂಥದ್ದು ಈ ಒಂದು ಲಾಜಿಕ್ ಗೇಟ್. ಇದಕ್ಕೆ ಇಟ್ ಹ್ಯಾಸ್ ಓನ್ಲಿ ಒನ್ ಇನ್ಪುಟ್ ಅಂಡ್ ಒನ್ ಔಟ್ಪುಟ್ ಇರುತ್ತೆ. A NOT gate performs logical negation on its input. In other words, if the input is true, then the output is false. ಸೊ ಏನ್ ಹೇಳ್ತಾ ಇದ್ದಾರೆ, ನೆಗೇಷನ್ ಅಂದ್ರೆ ಏನು, ಅಪೋಸಿಟ್ ಅಲ್ಲಿ ಇನ್ಪುಟ್ ಏನ್ ಕೊಟ್ಟಿರ್ತೀವಿ ಅದಕ್ಕೆ ಅಪೋಸಿಟ್ ಆಗಿ ಔಟ್ಪುಟ್ ಅನ್ನ ಅಥವಾ ಆ ಲಾಜಿಕ್ ಗೇಟ್ ಪರ್ಫಾರ್ಮ್ ಮಾಡತ್ತೆ ಅಂತ ಹೇಳಿ ಅರ್ಥ. ಸೊ ಅಂದ್ರೆ ನಾವು ಇನ್ಪುಟ್ 0 ಕೊಟ್ಟಾಗ ಔಟ್ಪುಟ್ 1 ಬರುತ್ತೆ ಅಂಡ್ ಇನ್ಪುಟ್ 1 ಕೊಟ್ಟಾಗ ಔಟ್ಪುಟ್ 0 ಬರುತ್ತೆ. ಇದೇ ಒಂದು ಕಾರಣಕ್ಕೆ ನಾವು ಈ ಒಂದು ಲಾಜಿಕ್ ಗೇಟ್ ನ ಇನ್ವರ್ಟರ್ ಅಂತಾನು ಕರಿತೀವಿ. ಅದ್ರ ಸಿಂಬಲ್ ಬಂದು ಈ ರೀತಿ ಇರುತ್ತೆ ನೋಡ್ರಿ. ಹಿಂದ್ಗಡೆ ಈ ಬಬಲ್ ಏನ್ ಇಂಡಿಕೇಟ್ ಮಾಡತ್ತೆ ಅಂದ್ರೆ ಇನ್ವರ್ಟರ್ ಅಂತ ಹೇಳಿ ಇಂಡಿಕೇಟ್ ಮಾಡತ್ತೆ. ಸೊ ನಾವು ಏನ್ ಎ ಅನ್ನೋದು ಇನ್ಪುಟ್ ಆಗಿ ಕೊಡ್ತಾ ಇದೀವಿ, ಔಟ್ಪುಟ್ ಬಂದು ಅದಕ್ಕೆ ಅಪೋಸಿಟ್ ಅಲ್ಲಿ ಇರುತ್ತೆ ಅಥವಾ ಇನ್ವರ್ಟರ್ ಆಗಿರುತ್ತೆ. ಅದಕ್ಕೆ ಎ ಬಾರ್ ಅಂತ ಹೇಳಿ ಇನ್ವರ್ಟೆಡ್ ಔಟ್ಪುಟ್ ಅನ್ನ ಯಾವತ್ತು ಬಾರ್ ಮೇಲ್ಗಡೆ ಈ ಒಂದು ಬಾರ್ ಲೈನ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ದ ಟ್ರೂತ್ ಟೇಬಲ್ ಬಂದು ಇನ್ಪುಟ್ ಅಂಡ್ ಔಟ್ಪುಟ್, ಓನ್ಲಿ ಒನ್ ಇನ್ಪುಟ್ ಇದೆ, ಒನ್ ಔಟ್ಪುಟ್ ಇದೆ. 0 ಕೊಟ್ರೆ 1 ಬರುತ್ತೆ, 1 ಕೊಟ್ರೆ 0 ಬರುತ್ತೆ. ಸೊ ಏನು ಅಂತಂದ್ರೆ ಈ ಟ್ರೂತ್ ಟೇಬಲ್ ಅನ್ನೋದು ಏನಂದ್ರೆ ಇದು ಆಪರೇಷನ್ ಇದೇ ರೀತಿ ನಡೆಯುತ್ತೆ. ಅಂದ್ರೆ ಈ ರೀತಿ ಇನ್ಪುಟ್ ಕೊಟ್ರೆ ಈ ರೀತಿ ಔಟ್ಪುಟ್ ಬರುತ್ತೆ ಅನ್ನೋದು ಪ್ರಿಸ್ಕ್ರೈಬ್ಡ್ ಇರುತ್ತೆ ವ್ಯಾಲ್ಯೂಸ್. ಸೊ ಅದನ್ನ ನಾವು ಏನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೇಕಷ್ಟೆ. ನಾವು ಕೊಡ್ತಾ ಇರೋದು ಏನ್ ಕೊಡ್ತಾ ಇದೀವಿ,
ಟ್ರೂತ್ ಟೇಬಲ್ ಪ್ರಕಾರ ಇನ್ಪುಟ್ ಅನ್ನು ಕೊಡಬೇಕು ಅಂಡ್ ಅದರ ಪ್ರಕಾರ ಔಟ್ಪುಟ್ ಬರ್ತಾ ಇದೆನಾ ಇಲ್ಲ ಅನ್ನೋದನ್ನ ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ. ಸೊ ಎರಡನೇದಾಗಿ ನಮಗೆ ಆರ್ ಗೇಟ್. ಸೊ ದ ಆರ್ ಗೇಟ್ ಇಸ್ ಅ ಡಿಜಿಟಲ್ ಲಾಜಿಕ್ ಗೇಟ್ ದಟ್ ಇಂಪ್ಲಿಮೆಂಟ್ಸ್ ಲಾಜಿಕ್ disjunction. It behaves according to the truth table to the right. ಸೊ ಇಲ್ಲಿ ಏನ್ ಟ್ರೂತ್ ಟೇಬಲ್ ಇದೆ ಅದರ ಪ್ರಕಾರ ಒಂದು ಆರ್ ಗೇಟ್ ನಡ್ಕೊಳ್ಳುತ್ತೆ. ಅಥವಾ ಆರ್ ಗೇಟ್ ಅನ್ನೋದು ನಮ್ಗೆ ಏನು ಒಂದು ಅಡಿಷನ್ ಆಪರೇಷನ್ ಅನ್ನ ಮಾಡುತ್ತೆ. ಇದಕ್ಕೆ ಎರಡು ಇನ್ಪುಟ್ ಇರ್ತವೆ ಅಂಡ್ ಒಂದು ಔಟ್ಪುಟ್ ಇರುತ್ತೆ. ಎರಡು ಇನ್ಪುಟ್ ಅಲ್ಲಿ ನಾವು ಏನ್ ಕೊಟ್ಟಿರ್ತೀವಿ ಇನ್ ದ ಫಾರ್ಮ್ ಆಫ್ ಝೀರೋಸ್ ಅಂಡ್ ಒನ್ಸ್ ಅದನ್ನ ಆಡ್ ಮಾಡಿ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ a high output 1 results if one of the both the inputs to the gate are high. ಎರಡು ಇನ್ಪುಟ್ ಗಳಲ್ಲಿ ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ಔಟ್ಪುಟ್ ರಿಸಲ್ಟ್ ಬಂದು ಹೈ ಇರುತ್ತೆ. ಇಲ್ಲಿ ಝೀರೋಸ್ ಅಂಡ್ ಒನ್ಸ್ ಅಂತ ನಾವು ಮಾತಾಡೋದಕ್ಕಿಂತ ಲೋ ಅಂಡ್ ಹೈ ಅನ್ನೋದನ್ನ ಮಾತಾಡ್ಕೋಬಹುದು. ಒನ್ ಅನ್ನ ಹೈ ಅಂತ ಹೇಳ್ಬೋದು ಅಂಡ್ ಝೀರೋನ ಲೋ ಅಂತ ಹೇಳ್ಬೋದು. ಸೊ ಇಫ್ ನೈದರ್ ಇನ್ಪುಟ್ ಈಸ್ ಹೈ, a low output is 0 results. ಸೊ ಏನ್ ಹೇಳ್ತಾ ಇದಾರೆ, ಎರಡು ಇನ್ಪುಟ್ ಎರಡರಲ್ಲಿ ಯಾವುದು ಹೈ ಇಲ್ಲ ಅಂದ್ರೆ ಒನ್ ಇಲ್ಲ, ಆ ಟೈಮಲ್ಲಿ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ, ಇಟ್ ವಿಲ್ ಬಿ 0 ಅಥವಾ ಲೋ ಔಟ್ಪುಟ್ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಅಂಡ್ ನಾಟ್ ಅನ್ನೋದೇನು ಇನ್ವರ್ಟರ್ ಆಪರೇಷನ್ ಮಾಡುತ್ತೆ. ಇನ್ವರ್ಟಿಂಗ್ 0 ಕೊಟ್ರೆ 1 ಕೊಟ್ರೆ 0. ಆರ್ ಗೇಟ್ ಬಂದು ಎಡಿಷನ್ ಆಪರೇಷನ್ ಮಾಡುತ್ತೆ. ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ಔಟ್ಪುಟ್ ಹೈ ಇರುತ್ತೆ. ಎರಡು ಇನ್ಪುಟ್ ಲೋ ಇದ್ದಾಗ ಮಾತ್ರ ಇದ್ರದ್ದು ಔಟ್ಪುಟ್ ಬಂದು ಲೋ ಇರುತ್ತೆ. ಆರ್ ಗೇಟ್ ಸಿಂಬಲ್ ಈ ರೀತಿ ಇರುತ್ತೆ ನೋಡ್ರಿ, ಸ್ವಲ್ಪ ಈ ರೀತಿ ಕರ್ವ್ಡ್ ಶೇಪ್ ಹಾಕಿ ಅದಕ್ಕೆ ಹಾಕ್ತಿವಿ ನಾವು ಸಿಂಬಲ್ ಅನ್ನ. ಎ ಅಂಡ್ ಬಿ ಇನ್ಪುಟ್ಸ್, ಸಿ ಇಸ್ ಈಕ್ವಲ್ಸ್ ಟು ಔಟ್ಪುಟ್ ಅಂತ ಇಂಡಿಕೇಟ್ ಮಾಡಿದವಾಗ ನಾವು ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಡಿಷನ್ ಆಪರೇಷನ್ ಅನ್ನ ಮಾಡುತ್ತೆ. So if you see next, AND gate. So AND gate is a basic digital logic gate that implements logical conjunction. It behaves according to the truth table. So ಏನ್ ಮಾಡುತ್ತೆ, ಒಂದು ಲಾಜಿಕಲ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಇದು ಒಂದು ಬೇಸಿಕ್ ಡಿಜಿಟಲ್ ಲಾಜಿಕ್ ಗೇಟ್ ಲಾಜಿಕಲ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಅಂಡ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಅಕಾರ್ಡಿಂಗ್ ಟು ದ ಟ್ರೂತ್ ಟೇಬಲ್ ಇದು ಬಿಹೇವ್ ಮಾಡುತ್ತೆ. ಸೊ ಇದರಲ್ಲಿ ಯಾವ ರೀತಿ ಇರುತ್ತೆ, a high output 1 results only if all the inputs to the AND gate are high. ಎರಡು ಇನ್ಪುಟ್ ಹೈ ಇದ್ದಾಗ ಮಾತ್ರ ಇದ್ರ ಔಟ್ಪುಟ್ ಹೈ ಇರುತ್ತೆ. ಇನ್ ಆಲ್ ಅದರ್ ಕೇಸಸ್ ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ನಮಗೆ ಔಟ್ಪುಟ್ ಹೈ ಬರಲ್ಲ, ಲೋ ಇರುತ್ತೆ. ಇನ್ ಅದರ್ ವರ್ಡ್ಸ್, ನಾವು AND ಗೇಟ್ ಬಂದು ಮಲ್ಟಿಪ್ಲಿಕೇಶನ್ ಲಾಜಿಕ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಅಂದ್ರೆ ಎರಡು ಇನ್ಪುಟ್ ಗಳನ್ನ ಮಲ್ಟಿಪ್ಲೈ ಮಾಡಿ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಔಟ್ಪುಟ್ ಇಸ್ ಈಕ್ವಲ್ಸ್ ಟು ವೈ ಅಥವಾ ಸಿ ಇಸ್ ಈಕ್ವಲ್ಸ್ ಟು ಅಂತಂದವಾಗ ಎ ಇಂಟು ಬಿ ನಾವು ಮಾಡ್ಬೋದು. ಇಲ್ಲಿ ಎರಡು ಇನ್ಪುಟ್ ಇರ್ತವೆ, ಎರಡು ಇನ್ಪುಟ್ ಅನ್ನ ಮಲ್ಟಿಪ್ಲೈ ಮಾಡಿ ನಮ್ಗೆ ಔಟ್ಪುಟ್ ಆಗಿ ಕೊಡುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಬೇಸಿಕ್ ರೂಲ್ಸ್ ಏನಾದ್ರು ನಿಮ್ಗೆ ಗೊತ್ತಲ್ವಾ, ಎಲ್ಲಿ ನಾವು ಲಾಸ್ಟ್ ಕ್ಲಾಸಸ್ ಎಲ್ಲ ಇದು ಮಾಡಿದ್ದೀವಿ. ಎನಿ ನಂಬರ್ ಮಲ್ಟಿಪ್ಲೈಡ್ ವಿತ್ 0 is always 0. ಸೊ ಆ ಲೆಕ್ಕದಲ್ಲಿ ನಾವು ನೋಡಿದವಾಗ ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ನಮ್ಗೆ ಏನಾಗುತ್ತೆ, ಔಟ್ಪುಟ್ ಲೋ ಬರುತ್ತೆ. ಒಂದು ಇನ್ಪುಟ್ ಲೋ ಇದ್ರು ಅಥವಾ ಎರಡು ಇನ್ಪುಟ್ಸ್ ಅಲ್ಲಿ ಯಾವುದೇ ಒಂದು ಇನ್ಪುಟ್ ಲೋ ಇದ್ರೂ ಔಟ್ಪುಟ್ ಲೋ ಬರುತ್ತೆ. ಎರಡು ಇನ್ಪುಟ್ಸ್ ಹೈ ಇದ್ದಾಗ ಮಾತ್ರ ನಮ್ಗೆ ಹೈ ಬರುತ್ತೆ ಔಟ್ಪುಟ್. ಸೊ ಇದು ಬಂದು ಅಂಡ್ ಇವು ಮೂರು ಬೇಸಿಕ್ ಲಾಜಿಕ್ ಗೇಟ್ಸ್ ಅಲ್ಲಿ ಇದಾವೆ. ಯಾವುದು, ಇನ್ವರ್ಟರ್ ಅಥವಾ ನಾಟ್ ಗೇಟ್, ಆರ್ ಗೇಟ್ ಅಂಡ್ ಗೇಟ್. ಸೊ ನಾಟ್ ಗೇಟ್ ಏನ್ ಮಾಡುತ್ತೆ, ಇನ್ವರ್ಟಿಂಗ್ ಆಪರೇಷನ್ ಮಾಡುತ್ತೆ. ಆರ್ ಗೇಟ್ ಏನ್ ಮಾಡುತ್ತೆ, ಎಡಿಷನ್ ಆಪರೇಷನ್ ಮಾಡುತ್ತೆ. ಅಂಡ್ ಗೇಟ್ ಬಂದು ಮಲ್ಟಿಪ್ಲಿಕೇಶನ್ ಆಪರೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇವಾಗ ನೋಡೋದಾದ್ರೆ ನೆಕ್ಸ್ಟ್ ಯೂನಿವರ್ಸಲ್ ಅಥವಾ ಕಾಂಬಿನೇಷನಲ್ ಲಾಜಿಕ್ ಗೇಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾಟ್ ಮತ್ತೆ ನಾರ್ ಅನ್ನೋ ನಾರ್ ಅಂಡ್ ನ್ಯಾಂಡ್ ಗೇಟ್ ಅನ್ನೋ ಎರಡು ಗೇಟ್ಸ್ ಬರ್ತವೆ.
ಯಾಕೆ ಇದನ್ನ ನಾರ್ ಅಂತ ಕರಿತೀವಿ ಅಂತಂದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ನಾಟ್ ಗೇಟ್ ಹಾಗೂ ಆರ್ ಗೇಟ್. ಆರ್ ಮತ್ತೆ ನಾಟ್ ಗೇಟಿನ ಕಾಂಬಿನೇಷನ್ ಆಗಿರೋದ್ರಿಂದ ಇದು ನಾರ್ ಗೇಟ್ ಅಂತ ಹೇಳಿ ಕರಿತೀವಿ ಇನ್ ಶಾರ್ಟ್. ಸೊ ಇದು ಏನ್ ಮಾಡತ್ತೆ, ಇಟ್ ಬಿಹೇವ್ಸ್, ಇಟ್ ಆಲ್ಸೋ ಇದನ್ನು ಒಂದು ಲಾಜಿಕಲ್ ಆಪರೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಂಡ್ ಟ್ರೂತ್ ಟೇಬಲ್ ಏನಿದೆ ಅದ್ರ ಪ್ರಕಾರ ಅದೊಂದು ನಡ್ಕೊಳ್ಳುತ್ತೆ. ಜಸ್ಟ್ ಏನಂತಂದ್ರೆ ಆರ್ ಗೇಟ್ ಏನಿದೆ, ಎಡಿಷನ್ ಏನು ಪರ್ಫಾರ್ಮ್ ಮಾಡತ್ತಲ್ಲ ಆರ್ ಗೇಟ್, ಅದಕ್ಕೆ ಜಸ್ಟ್ ಅಪೋಸಿಟ್ ಇರುತ್ತೆ. See here, NOR is the result of the negation of the OR operator. OR ಏನ್ ಮಾಡುತ್ತೆ ಅದಕ್ಕೆ ಅಪೋಸಿಟ್ ಅಲ್ಲಿ NOR ವರ್ಕ್ ಆಗತ್ತೆ ಅಂತ ಅರ್ಥ. ಸೊ ಇವಾಗಿನ ಈ ಇಂಪ್ಲಿಮೆಂಟ್ ಅನ್ನ ನಾವು ಹೆಂಗೆ ಅಪೋಸಿಟ್ ಅನ್ನು ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತಂದ್ರೆ, ಆರ್ ಗೇಟ್ ಇದೆ ಅಂಡ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ನಾಟ್ ಮತ್ತೆ ಆರ್ ಅಂತ ಹೇಳಿದ್ದೆ ನಾನು. ಸೊ ಇಲ್ಲಿ ಹಿಂದ್ಗಡೆ ಬಬಲ್ ಏನ್ ಇಂಡಿಕೇಟ್ ಮಾಡುತ್ತೆ, ನಾಟ್ ಗೇಟ್ ಇಂಡಿಕೇಟ್ ಮಾಡುತ್ತೆ. ಸೊ ಎರಡು ಇನ್ಪುಟ್ಸ್ ಎ ಅಂಡ್ ಬಿ, ಸಿ ಬಂದು ಎ ಪ್ಲಸ್ ಬಿ ಹೋಲ್ ಬಾರ್. ಸೊ ಎ ಪ್ಲಸ್ ಬಿ ಅನ್ನೋದೇನು ಆರ್ ಗೇಟ್ ನ ಆಪರೇಷನ್, ಅದಕ್ಕೆ ಅಪೋಸಿಟ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಮೇಲ್ಗಡೆ ಲೈನ್ ಏನಿದೆ ಇದರಿಂದ ನಾವು ಬಾರ್ ಆಪರೇಷನ್ ಅನ್ನ ಅಥವಾ ಅಪೋಸಿಟ್ ಆಪರೇಷನ್ ಅನ್ನ ಇಂಡಿಕೇಟ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ, ಎರಡು ಇನ್ಪುಟ್ಸ್ ಲೋ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಇರುತ್ತೆ, ಉಳಿದಿರೋ ಎಲ್ಲಾ ಕಂಡೀಷನ್ಸ್ಗೂ ಔಟ್ಪುಟ್ ಲೋ ಇರುತ್ತೆ. ಸೊ ಈ ರೀತಿ ಒಂದು ನಾರ್ ಗೇಟ್ ವರ್ಕ್ ಆಗುತ್ತೆ. ಮುಂದಿನ ನೋಡೋದಾದ್ರೆ ನ್ಯಾಂಡ್ ಗೇಟ್ ಅಥವಾ ಅಂಡ್ ಹಾಗೂ ನಾಟ್ ಗೇಟ್, ಎರಡರದ್ದು ಕಾಂಬಿನೇಷನ್ ಅನ್ನು ನಾವು ಏನಂತ ಕರಿತೀವಿ, ನ್ಯಾಂಡ್ ಗೇಟ್ ಅಂತ ಕರಿತೀವಿ. ಸೊ ಇದನ್ನು ಸೇಮ್ ಆಸ್ ಇಟ್ ಈಸ್, ಇಟ್ ಪ್ರೊಡ್ಯೂಸಸ್ ಅನ್ ಔಟ್ಪುಟ್ ವಿಚ್ ಇಸ್ ಫಾಲ್ಸ್ ಓನ್ಲಿ ಇಫ್ ಆಲ್ ಇಟ್ಸ್ ಇನ್ಪುಟ್ಸ್ ಆರ್ ಟ್ರೂ. ಎರಡು ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಇದು ಏನ್ ಮಾಡುತ್ತೆ, ಲೋ ಇಂಡಿಕೇಟ್ ಮಾಡುತ್ತೆ. ಇನ್ ಆಲ್ ಅದರ್ ಕೇಸಸ್ ಔಟ್ಪುಟ್ ಈಸ್ ಹೈ. ಎಲ್ಲ ಉಳಿದಿರೋ ಎಲ್ಲಾ ಕೇಸ್ಗಳಲ್ಲೂ ಔಟ್ಪುಟ್ ಏನಿದೆ ಹೈ ಇರುತ್ತೆ, ಅಂದ್ರೆ 1 ಇರುತ್ತೆ. ಸೊ ಟ್ರೂ ಅಂದ್ರೆ ಹೈ ಅಂತ ಅರ್ಥ ಅಥವಾ 1 ಅಂತ ಅರ್ಥ, ಫಾಲ್ಸ್ ಅಂದ್ರೆ 0 ಅಥವಾ ಲೋ ಅಂತ ಅರ್ಥ. ಸೊ ಈ ರೀತಿ ನಾವು ನೋಡೋದಾದ್ರೆ ಇದು ಏನ್ ಮಾಡುತ್ತೆ ನ್ಯಾಂಡ್ ಗೇಟ್ ಅಂದ್ರೆ, ಅಂಡ್ ಗೇಟ್ ಏನಿದೆ ಅಲ್ಲ, ಮಲ್ಟಿಪ್ಲಿಕೇಶನ್ ಆಪರೇಷನ್ ಏನ್ ಮಾಡುತ್ತೆ ಅಂಡ್ ಗೇಟ್, ಅದರ ಅಪೋಸಿಟ್ ನ್ಯಾಂಡ್ ಗೇಟ್ ವರ್ಕ್ ಆಗುತ್ತೆ. ಸೊ ಅಂಡ್ ಗೇಟ್ ಏನು ಮಲ್ಟಿಪ್ಲಿಕೇಶನ್, ಸೊ ಅದಕ್ಕೆ ಅಪೋಸಿಟ್ ಆಫ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಲ್ಲಿ ಬಬಲ್ ಇಂದ ಇನ್ವರ್ಟರ್ ನಾಟ್ ಗೇಟ್ ಅನ್ನ ಬಬಲ್ ಇಂದ ಇಂಡಿಕೇಟ್ ಮಾಡಿದೀವಿ. ಅಂಡ್ ಆ ನಾಟ್ ಗೇಟ್ ಔಟ್ಪುಟ್ ಅಲ್ಲಿ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದು ನಾವು ಇಲ್ಲಿ ಮೇಲ್ಗಡೆ ಇರುವಂತಹ ಲೈನ್ ಅಥವಾ ಬಾರ್ ಇಂದ, ಎ ಇಂಟು ಬಿ ಬಾರ್ ಇಂದ ಇಂಡಿಕೇಟ್ ಮಾಡಿದೀವಿ. ಎ ಇಂಟು ಬಿ ಅನ್ನೋದೇನು ನಮ್ಗೆ ಇದು ಬಂದು ಮಲ್ಟಿಪ್ಲಿಕೇಶನ್ ಆಪರೇಷನ್ ಇಂಡಿಕೇಟ್ ಮಾಡುತ್ತೆ. ಆದ್ರೆ ನ್ಯಾಂಡ್ ಗೇಟ್ ಬಂದು ಮಲ್ಟಿಪ್ಲಿಕೇಶನ್ಗೆ ಅಪೋಸಿಟ್ ಅಲ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ಈ ಮೇಲ್ಗಡೆ ಬಾರ್ ಇಂದ ನಾವು ಏನ್ ಮಾಡಿದೀವಿ, ನ್ಯಾಂಡ್ ಗೇಟ್ ಅನ್ನ ಇಂಡಿಕೇಟ್ ಮಾಡಿದೀವಿ ಅಥವಾ ಅಪೋಸಿಟ್ ಆಪರೇಷನ್ ಅನ್ನ ಇಂಡಿಕೇಟ್ ಮಾಡಿದೀವಿ. ಇಲ್ಲಿ ಟ್ರೂತ್ ಟೇಬಲ್ ನೋಡೋದಾದ್ರೆ ಸಿ ಎನಿ ಕೇಸಸ್ ಇರ್ಲಿ ನಮ್ಗೆ ಎಲ್ಲಾ ಹೈ ಇದೆ. ಓನ್ಲಿ ಯಾವಾಗ ಎರಡು ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಲೋ ಇದೆ. ಸೊ ಅಂಡ್ ಗೇಟ್ ಅಲ್ಲಿ ನಮ್ಗೆ ಏನಿತ್ತು, ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ನಮ್ಗೆ ಔಟ್ಪುಟ್ ಹೈ ತೋರಿಸ್ತಾ ಇರ್ಲಿಲ್ಲ. ಎರಡು ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ತೋರಿಸಿತ್ತು. ಬಟ್ ಇದರಲ್ಲಿ ಅಪೋಸಿಟ್ ಇರೋದ್ರಿಂದ ಎಲ್ಲ ಅಲ್ಲಿ ಎಲ್ಲೆಲ್ಲಿ 0 ಇರುತ್ತೆ ಇಲ್ಲಿ 1 ಇರುತ್ತೆ, ಅಂಡ್ ಅಲ್ಲಿ ಎಲ್ಲಿ 1 ಇರುತ್ತೆ ಇಲ್ಲಿ 0 ಇರುತ್ತೆ. ಸೊ ಮುಂದಿಂದ ನೋಡೋದಾದ್ರೆ ಬೇರೆ ಲಾಜಿಕ್ ಗೇಟ್ಸ್ಗಳು, ಬೇರೆ ಅದರ್ ಲಾಜಿಕ್ ಗೇಟ್ಸ್ಗಳಲ್ಲಿ ನಮಗೆ ಎಕ್ಸ್ಕ್ಲೂಸಿವ್ ಆರ್ ಅಂಡ್ ಎಕ್ಸ್ಕ್ಲೂಸಿವ್ ನಾರ್ ಅಂತ ಹೇಳಿ ಎರಡು ಗೇಟ್ಸ್ ಬರುತ್ತೆ. ಸೊ ಏನು ಅನ್ನೋದು ನೋಡೋದಾದ್ರೆ, ಎಕ್ಸ್ ಆರ್ ಗೇಟ್ ಈಸ್ ಅ digital logic gate that gives a true output when the number of true inputs is odd. So odd ಅಂದ್ರೆ ಏನು, ನಮ್ಗೆ ಯಾವ್ದಾದ್ರೂ ಒಂದು ಇನ್ಪುಟ್ ಮಾತ್ರ ಹೈ ಇದ್ದಾಗ ಇಲ್ಲಿ ಏನ್ ಮಾಡುತ್ತೆ ನಮ್ಗೆ ಎಕ್ಸ್ ಆರ್ ಗೇಟ್ ಅನ್ನೋದು ಔಟ್ಪುಟ್ ಹೈ ಅನ್ನ ಕೊಡುತ್ತೆ. ಎರಡು ಇನ್ಪುಟ್ಸ್ ವೇರಿ ಆಗ್ತಾ ಇದ್ದವಾಗ, ಎರಡು ಇನ್ಪುಟ್ ಸೇಮ್ ಇದ್ದವಾಗ ಹೈ ಕೊಡಲ್ಲ. ಐದರ್ 0 0 ಇದ್ದಾಗ ಅಥವಾ ಐದರ್ 1 1 ಇದ್ದಾಗ ಔಟ್ಪುಟ್ ಬಂದು 0 ಬರುತ್ತೆ. ಅಂಡ್ ಯಾವಾಗ 0 1 ಅಥವಾ 1 0 ಇನ್ಪುಟ್ ಇರ್ತವೆ ಆ ಟೈಮಲ್ಲಿ ನಮಗೆ ಔಟ್ಪುಟ್ ಅನ್ನ ಹೈ ಆಗಿ ಕೊಡುತ್ತೆ. ಸೊ an exclusive OR gate implements an exclusive OR that is a true output results if one and only one of the input to the gate is true.
ಸೊ ಎಕ್ಸ್ಕ್ಲೂಸಿವ್ ಆರ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಹೇಳಿದೀನಿ ನಾನು. ಯಾವುದಾದ್ರೂ ಒಂದು ಇನ್ಪುಟ್ ನಮಗೆ ಟ್ರೂ ಇದ್ರೆ ಮಾತ್ರ ಅಥವಾ ಹೈ ಇದ್ರೆ ಮಾತ್ರ ಅಥವಾ 1 ಇದ್ರೆ ಮಾತ್ರ ಔಟ್ಪುಟ್ ಹೈ ಕೊಡುತ್ತೆ. ಉಳಿದ್ರೆ ಎಲ್ಲ ಕಂಡೀಷನ್ಸ್ ಅಲ್ಲಿ ನಮಗೆ ಲೋ ಔಟ್ಪುಟ್ ಅನ್ನ ತೋರಿಸುತ್ತೆ. ಇಫ್ ಬೋತ್ ಇನ್ಪುಟ್ಸ್ ಆರ್ ಫಾಲ್ಸ್ ಆರ್ ಬೋತ್ ಆರ್ ಟ್ರೂ, ಫಾಲ್ಸ್ ಔಟ್ಪುಟ್ ರಿಸಲ್ಟ್ಸ್. ಸೊ ಎರಡು ಇನ್ಪುಟ್ಗಳು ಸೇಮ್ ಕಂಡೀಷನ್ ಅಲ್ಲಿ ಇದ್ದವಾಗ, ಸೇಮ್ ಸ್ಟೇಟ್ ಅಲ್ಲಿ ಇದ್ದವಾಗ ಔಟ್ಪುಟ್ 0 ಜನರೇಟ್ ಆಗುತ್ತೆ. ಎರಡು ವೇರಿ ಆಗ್ತಾ ಇದ್ದವಾಗ ಎರಡು ಇನ್ಪುಟ್ಗಳು ನಮಗೆ ಔಟ್ಪುಟ್ ಹೈ ಇರುತ್ತೆ. ಸೊ ಇಲ್ಲಿ ನೋಡ್ರಿ, ಇದು ಒಂದು ನಮಗೆ ಏನು ಸಿಂಬಲ್ XORದು ಸಿಂಬಲ್ ಬಂದು ಈ ರೀತಿ ಬರುತ್ತೆ. ಸೊ ಎ ಬಿ ಇನ್ಪುಟ್ಸ್, ಔಟ್ಪುಟ್ ಬಂದು ನಮಗೆ ಎ ಎಕ್ಸ್ಕ್ಲೂಸಿವ್ ಆರ್ ಬಿ. ಎಕ್ಸ್ಕ್ಲೂಸಿವ್ ಆರ್ ಸಿಂಬಲ್ ಈ ರೀತಿ ಪ್ಲಸ್ ಮಾರ್ಕ್ ಹಾಕಿ ಅದ್ರ ಸುತ್ತ ರೌಂಡ್ ಹಾಕ್ತಿವಿ. ಸೊ ಎಕ್ಸ್ಕ್ಲೂಸಿವ್ ಆರ್ದು ಸಿಂಬಲ್ ಅದು, ಅಂಡ್ ಆರ್ ಗೇಟ್ ಇನ್ ಸಿಂಬಲ್ ಇದು, ಅಂಡ್ ಔಟ್ ಟ್ರೂತ್ ಟೇಬಲ್ ಬಂದು ಇದು. ಸೊ ನೋಡ್ರಿ, ಇಲ್ಲಿ ಎರಡು ಇನ್ಪುಟ್ಸ್ ವೇರಿ ಇದ್ದಾಗ ಮಾತ್ರ ಔಟ್ಪುಟ್ 1 ಇದೆ, ಅಂಡ್ ಮೇಲ್ಗಡೆ ಎರಡು ಇನ್ಪುಟ್ಸ್ ಸೇಮ್ ಇದ್ದಾಗ ಔಟ್ಪುಟ್ ಬಂದು 0 ಇದೆ. ಸೊ ನೆಕ್ಸ್ಟ್ ಈಸ್ ಎಕ್ಸ್ಕ್ಲೂಸಿವ್ ನಾರ್ ಅಥವಾ ಎಕ್ಸ್ ನಾರ್ ಗೇಟ್ ಅಂತ ಹೇಳ್ತೀವಿ. ಸೊ ಇದು ಜಸ್ಟ್ ಅಪೋಸಿಟ್ ಟು ಎಕ್ಸ್ ಆರ್ ಗೇಟ್, ಇನ್ವರ್ಷನ್ ಆಪರೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ಎರಡು ಇನ್ಪುಟ್ ಸೇಮ್ ಇದ್ರೆ ಔಟ್ಪುಟ್ ಲೋ ಇತ್ತು, ಇಲ್ಲಿ ಎರಡು ಇನ್ಪುಟ್ ಸೇಮ್ ಇದ್ರೆ ಔಟ್ಪುಟ್ ಹೈ ಇರುತ್ತೆ. ವೇರಿ ಆಗಿದ್ದವಾಗ ನಮ್ಗೆ ಔಟ್ಪುಟ್ ಲೋ ಇರುತ್ತೆ. ಸೊ ಇಷ್ಟೇ ವ್ಯತ್ಯಾಸ ಎರಡರಲ್ಲಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಬಂದು ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಥವಾ ಯೂನಿವರ್ಸಲ್ ಗೇಟ್ಸ್ ಅನ್ನೋ ನೋಡೋಣ. ಯೂನಿವರ್ಸಲ್ ಗೇಟ್ಸ್ ಅಂದ್ರೆ ಏನು ಅಂದ್ರೆ, ಅಂಡ್ ನಿಮ್ಗೆ ನಾನು ಹೇಳಿದ ಹಾಗೆ ಇಲ್ಲಿ ಎರಡು ನಮ್ಗೆ ಗೇಟ್ಗಳು ಏನಿದಾವೆ, ನಾಟ್ ಮತ್ತೆ ನಾರ್ ಮತ್ತೆ ನ್ಯಾಂಡ್ ಗೇಟ್ಸ್ ನ ನಾವು ಕಾಂಬಿನೇಷನಲ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಅದಕ್ಕೆ ಅಂತಂದ್ರೆ ಇವೆರಡು ಗೇಟ್ಸ್ ಅನ್ನ ಉಪಯೋಗಿಸ್ಕೊಂಡು ಉಳಿದಿದ್ದ ಎಲ್ಲಾ ಗೇಟ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಅದಕ್ಕಾಗಿ ಇದನ್ನ ನಾವು ಯೂನಿವರ್ಸಲ್ ಅಥವಾ ಲಾಜಿಕ್ ಕಾಂಬಿನೇಷನಲ್ ಗೇಟ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ನಾವು ಏನಿದೆ, ನೆಕ್ಸ್ಟ್ ಯೂನಿವರ್ಸಲ್ ಗೇಟ್ಸ್ ಏನಿದಾವೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.